ನಡೆದ ಪಂದ್ಯದಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಮೂಲಕ ಕರುಣ್ ನಾಯರ್ ಐಪಿಎಲ್ನಲ್ಲಿ ತಮ್ಮ ಬಿಗ್ ಕಮ್ಬ್ಯಾಕ್ ಘೋಷಿಸಿದ್ದಾರೆ. ಇದುವರೆಗಿದ್ದು ಒಂದು ಲೆಕ್ಕ, ಇನ್ಮುಂದೆ ಒಂದು ಲೆಕ್ಕ ಎಂಬಂತೆ ಬ್ಯಾಟ್ ಬೀಸಿದ್ರು. ಕರುಣ್ ಕಮ್ಬ್ಯಾಕ್ ನೋಡಿ ಕ್ರಿಕೆಟ್ ಪ್ರೇಮಿಗಳು ಖುಷಿ ಪಟ್ಟಿದ್ರು. ಆದ್ರೆ ಮೊನ್ನೆಯ ಮ್ಯಾಚ್ನಲ್ಲಿ ಕರುಣ್ ಲಕ್ ಕೈ ಕೊಟ್ಟಿತ್ತು. ರನ್ ಔಟ್ ಆಗ್ತಿದ್ದಂತೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ತನ್ನ ಕೋಪ ತಾಪಗಳನ್ನು ಹೊರಹಾಕಿದ್ರು. ಇದೀಗ ಕರುಣ್ ನಾಯರ್ ವೈಯಕ್ತಿಕ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ. ಫ್ಯಾಮಿಲಿ ಬಗ್ಗೆಯೂ ಇಂಟ್ರೆಸ್ಟಿಂಗ್ ಮಾಹಿತಿ ಹೊರಬಿದ್ದಿದೆ. ಲವ್ ಮಾಡೋ ವೇಳೆ ಖುಷಿಯಾಗಿದ್ದ ಜೋಡಿ ಮದುವೆಯಾದ ಮೇಲೆ ಎದುರಿಸಿದ ಸವಾಲುಗಳು ಒಂದೆರಡಲ್ಲ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕನ್ನಡಿಗ ಕರುಣ್ ನಾಯರ್ ಸದ್ಯ ಡೆಲ್ಲಿ ಟೀಮ್ನಲ್ಲಿ ಆಡ್ತಿದ್ದಾರೆ. ಮೊದಲ 4 ಪಂದ್ಯಗಳಲ್ಲಿ ಬೆಂಚು ಕಾಯಿಸಲು ಸೀಮಿತವಾಗಿದ್ದ ಕರುಣ್ 5ನೇ ಪಂದ್ಯದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕೆ ಇಳಿದಿದ್ರು. ಮೊದಲ ಪಂದ್ಯದಲ್ಲಿ 89 ರನ್ ಬಾರಿಸಿ ಮಿಂಚಿದ್ರು. ಆದರೆ ನೆಕ್ಸ್ಟ್ ಮ್ಯಾಚ್ನಲ್ಲಿ ಕನ್ನಡಿಗನ ಬ್ಯಾಟ್ ಅಬ್ಬರಿಸಲಿಲ್ಲ. ರನ್ ಔಟ್ ಆಗಿ ಪೆವಿಲಿಯನ್ ಸೇರಿದ್ರು. ಪೆವಿಲಿಯನ್ನತ್ತ ಬಂದ ಕರುಣ್ ನೇರವಾಗಿ ಡ್ರೆಸ್ಸಿಂಗ್ ರೂಮ್ಗೆ ತೆರಳಿ ಅಲ್ಲಿ ತನ್ನ ಕೋಪ ತಾಪಗಳನ್ನು ಹೊರಹಾಕಿದ್ರು. ಇದರ ಬೆನ್ನಲ್ಲೇ ಅವರ ಅಭಿಮಾನಿಗಳು ಅವರ ವೈಯಕ್ತಿಕ ಜೀವನದ ಬಗ್ಗೆ ತಿಳಿದುಕೊಳ್ಳಲು ಉತ್ಸುಕರಾಗಿದ್ದಾರೆ. ಇದೇ ವೇಳೆ ಅವರ ಲವ್ ಸ್ಟೋರಿ ಕೂಡ ರಿವೀಲ್ ಆಗಿದೆ. ಅಂದ್ಹಾಗೆ ಕರುಣ್ ನಾಯರ್ ಪತ್ನಿ ಹೆಸರು ಸನಾಯ ಟಂಕರಿವಾಲಾ. ಈಕೆ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದವರು. ಕರುಣ್ ಹಾಗೂ ಸನಾಯ ಕ್ಲೋಸ್ ಫ್ರೆಂಡ್ಸ್. ಹಲವು ವರ್ಷಗಳ ಕಾಲ ಜೋಡಿಯಾಗಿ ಓಡಾಡ್ತಿದ್ರು. ಬರುಬರುತ್ತಾ ಅವರಿಬ್ಬರ ಮಧ್ಯೆ ಪ್ರೀತಿ ಚಿಗುರಿದೆ. ಅಲ್ಲಿಂದ ಸನಾಯ ಹಾಗೂ ಕರುಣ್ ಎಲ್ಲಿಗೆ ಹೋದ್ರೂ ಒಟ್ಟಿಗೆ ಇರ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಮೊನ್ನೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಕರುಣ್ ಸ್ಫೋಟಕ ಬ್ಯಾಟಿಂಗ್ ಮಾಡಿದ ಮೇಲೆ ಸನಾಯ ಒಂದು ಪೋಸ್ಟ್ ಹಾಕಿದ್ರು. ಅದರಲ್ಲಿ 2015ರಲ್ಲಿ ಆಗಿನ ಡೆಲ್ಲಿ ಡೇರ್ ಡೆವಿಲ್ಸ್ ತಂಡಕ್ಕೆ ಕರುಣ್ ಆಡ್ತಿದ್ದಾಗ ಅವರ ಜೊತೆ ಸನಾಯ ಕ್ಲಿಕ್ಕಿಸಿಕೊಂಡ ಫೋಟೋ ಹಾಗೂ ಈಗ 2025ರಲ್ಲಿ ಇಬ್ರು ಮಕ್ಕಳ ಜೊತೆಗೆ ಕರುಣ್ ದಂಪತಿಯ ಫೋಟೋ ಶೇರ್ ಮಾಡಿದ್ರು. ಅಂದ್ರೆ ಕರುಣ್ ನಾಯರ್ ಹಾಗೂ ಸನಾಯ 2020ರಲ್ಲಿ ಮದುವೆ ಆಗೋದಕ್ಕೂ ಮುಂಚಿತವಾಗಿ ಕನಿಷ್ಠ 5 ವರ್ಷಗಳಿಂದ ಡೇಟಿಂಗ್ ಮಾಡ್ತಿದ್ರು. ಹೌದು, ಎಂಗೇಜ್ಮೆಂಟ್ಗೂ ಮುಂಚಿತವಾಗಿ ಕರುಣ್ ನಾಯರ್ ತಮ್ಮ ಕೆನ್ನೆಗೆ ಸನಾಯ ಮುತ್ತಿಕ್ಕುವ ಫೋಟೋವನ್ನ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿ ಶೀ ಸೆಡ್ ಎಸ್ ಅಂತ ತಾವು ಮದುವೆ ಆಗ್ತಿರುವ ಸಂಗತಿಯನ್ನ ಬಿಚ್ಚಿಟ್ಟಿದ್ರು. ಸನಾಯ ಕೂಡ ಅದೇ ಫೋಟೋವನ್ನ ಪೋಸ್ಟ್ ಮಾಡಿ ನಾವಿಬ್ರು ಜೊತೆಯಾಗ್ತಿದ್ದೇವೆ ಅಂತ ಘೋಷಿಸಿದ್ರು. 2020ರಲ್ಲಿ ರಾಜಸ್ಥಾನದ ಉದಯಪುರದಲ್ಲಿ ಪಾರ್ಸಿ ಸಂಪ್ರದಾಯದಂತೆ ಈ ಜೋಡಿ ವಿವಾಹವಾಗಿದ್ರು. ಕರುಣ್ ನಾಯರ್ ಮೊನ್ನೆ ಡೆಲ್ಲಿ ಪರವಾಗಿ ಅದ್ಭುತ ಬ್ಯಾಟಿಂಗ್ ಮಾಡಿದ ಮೇಲೆ ಪಾರ್ಸಿ ಧರ್ಮ ಬಿಟ್ಟು ಸನಾಯ ಹಿಂದೂ ಧರ್ಮದ ಕರುಣನ್ನ ವಿವಾಹವಾಗಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲೊಂದು ಪೋಸ್ಟ್ ವೈರಲ್ ಆಗಿತ್ತು. ಆದ್ರೆ ನಿಜಕ್ಕೂ ಅವರ ವೆಡ್ಡಿಂಗ್ ಫೋಟೋ ನೋಡಿದ್ರೆ ಆಕೆ ಏನು ಧರ್ಮ ಬಿಟ್ಟು ಬಂದ ರೀತಿಯಲ್ಲಿ ಕಾಣಲ್ಲ. ಇಬ್ಬರು ತಮ್ಮ ತಮ್ಮ ಧರ್ಮಗಳನ್ನ ಪಾಲಿಸುತ್ತಲೇ, ಇಬ್ಬರು ಧಾರ್ಮಿಕ ನಂಬಿಕೆಯನ್ನ ಗೌರವಿಸುತ್ತಲೇ ಮದುವೆಯಾಗಿ ಸುಖವಾಗಿದ್ದಾರೆ. ಇನ್ನು ಸನಾಯ ತಮ್ಮ ವೃತ್ತಿ ಬದುಕಿನ ಬಗ್ಗೆ ಜಾಸ್ತಿ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಆದ್ರೆ ತಮ್ಮ ಮುದ್ದು ಮಕ್ಕಳು ಹಾಗೂ ಗಂಡನ ಜೊತೆಗಿನ ಫೋಟೋಗಳನ್ನ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ. ಇನ್ಸ್ಟಾದಲ್ಲಿ ಸನಾಯಗೆ ಸಾವಿರಾರು ಫಾಲೋವರ್ಸ್ ಕೂಡ ಇದ್ದಾರೆ. ಇನ್ನು ಸನಾಯ ಜೊತೆ ಡೇಟಿಂಗ್ ಮಾಡ್ತಿದ್ದಾಗ ಕರುಣ್ ಕ್ರಿಕೆಟ್ ಕೆರಿಯರ್ನ ಉತ್ತುಂಗದಲ್ಲಿದ್ರು. ಆಗಲೇ ಅವರಿಗೆ ಭಾರತ ತಂಡದಲ್ಲಿ ಟೆಸ್ಟ್ ಆಡುವ ಚಾನ್ಸ್ ಸಿಕ್ಕಿತ್ತು. ಚೊಚ್ಚಲ ಪಂದ್ಯದಲ್ಲಿ ಅಜೇಯ ತ್ರಿಶತಕ ಸಿಡಿಸಿ ದಾಖಲೆ ಬರೆದಿದ್ರು. ಆದ್ರೆ ನಂತರ ಅವರ ದುರಾದೃಷ್ಟವೋ ಏನೋ, ಕ್ರಿಕೆಟ್ ಹಿಂದಿನ ರಾಜಕೀಯದ ಕಾರಣಕ್ಕೂ ಅವಕಾಶಗಳು ಕಡಿಮೆ ಆಗ್ತಾ ಹೋದ್ವು. ಅವರು ಮದುವೆಯಾಗುವ ಹೊತ್ತಿಗೆ ಕೊರೋನಾದಿಂದಾಗಿ ಕ್ರಿಕೆಟ್ ಆಟಗಳು ನಿಂತಿದ್ವು. ನಂತರ ಕೊರೋನಾ ಹೋದ್ರೂ ಕರುಣ್ಗೆ ಕ್ರಿಕೆಟ್ನಲ್ಲಿ ಅವಕಾಶಗಳು ಕಡಿಮೆಯಾಗಿದ್ವು. ಹಾಗಾಗಿ 2022ರಲ್ಲಿ ಕರುಣ್ ನಾಯರ್ ಡಿಯರ್ ಕ್ರಿಕೆಟ್, ನನಗೆ ಇನ್ನೊಂದು ಚಾನ್ಸ್ ಕೊಡು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ತಮ್ಮ ಅಂದಿನ ಪರಿಸ್ಥಿತಿಯನ್ನ ಬಿಚ್ಚಿಟ್ಟಿದ್ರು. ಅಂತಹ ಕಠಿಣ ದಿನಗಳಲ್ಲಿ ಕರುಣ್ ಬೆನ್ನಿಗೆ ಗಟ್ಟಿಯಾಗಿ ನಿಂತವರು ಸನಾಯ. ಗಂಡನ ಕಷ್ಟದ ಪರಿಸ್ಥಿತಿಯಲ್ಲಿ ಹುರಿದುಂಬಿಸಿ ಕ್ರಿಕೆಟ್ ಕಡೆಗೆ ಹೆಚ್ಚು ಫೋಕಸ್ ಮಾಡುವಂತೆ ನೋಡಿಕೊಂಡಿದ್ರು. ಇದರಿಂದಾಗಿ ಕರುಣ್ ನಾಯರ್ ಮತ್ತೆ ಕ್ರಿಕೆಟ್ ಮೂಲಕವೇ ಸದ್ದು ಮಾಡ್ತಿದ್ದಾರೆ. ಅವರ ಬ್ಯಾಟ್ ಇಂದ ರನ್ ಮಳೆಯೇ ಶುರುವಾಗಿದೆ. ಜೊತೆಗೆ ಕರುಣ್ಗೆ ಸನಾಯ ಪ್ರೀತಿಯ ಹೂ ಮಳೆಗರೆಯುತ್ತಿದ್ದಾರೆ. ಈ ಜೋಡಿ ಹೀಗೆ ಖುಷಿಯಾಗಿರಲಿ ಅನ್ನೋದಷ್ಟೇ ಅಭಿಮಾನಿಗಳ ಹಾರೈಕೆ. ನಮಸ್ಕಾರ.